ಇರೋದಾದ್ರೆ ಈ ಬಟ್ಟೆಗಳನ್ನ ನೀವು ಒಗೆದು ಹಾಕ್ಬೇಕು. ಆಹಾ ಹಬ್ಬಾ ಪರಮಾತ್ಮ, ಪ್ರಪಂಚದಲ್ಲಿ ಏನೇನೋ ಅದ್ಭುತಗಳನ್ನೆಲ್ಲ ಕೇಳಿದ್ನಲ್ಲ, ಇದನ್ನ ಕೇಳಿರ್ಲಿಲ್ಲ. ಪ್ರೀತಿಗೋಸ್ಕರ ತ್ಯಾಗ ಕೇಳಿದ್ದೆ, ಪ್ರಾಣ ಕೊಡೋದ್ ಕೇಳಿದ್ದೆ, ಸತಿಯೊಡನೆ ಸಹಗಮನ ಕೇಳಿದ್ದೆ, ತಾಜ್ ಮಹಲ್ನೇ ಕಟ್ಸ್ಕೊಡೋದನ್ನ ಕೇಳಿದ್ದೆ. ಮನೇಲಿರೋ ಬಟ್ಟೆಗಳನ್ನೆಲ್ಲ ಒಗೆಯೋದನ್ನ ಕೇಳಿರ್ಲಿಲ್ವಲ್ಲೇ. ಬಟ್ಟೆ ಒಗೆಯೋದು ಪ್ರೀತಿಗೆ ಚಿಹ್ನೆ ಅಂತೆ, ಪಾತ್ರೆ ತೊಳೆಯೋದು ಪ್ರೇಮಕ್ಕೆ ನಿದರ್ಶನ ಅಂತೆ. ಅಬ್ಬಬ್ಬ, ಯಾವ ಮುಟ್ಟಾಳ ನನ್ನ ಮಗನೇ ಇದನ್ನೆಲ್ಲ ನಿನ್ಗೆ ಹೇಳ್ಕೊಟ್ಟ? ಬರೀ ಹೇಳೋದಷ್ಟೇ ಅಲ್ಲ ರೀ, ನಮ್ ಕೃಷ್ಣ ಈ ಕೆಲ್ಸನೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಪ್ಪ ಕೃಷ್ಣ ಏನೇ ದೊಡ್ಡ ಮನುಷ್ಯ, ನಿನಗಿರೋದಕ್ ಜಾಗ ಕೊಟ್ಟೆ, ಉಡೋದಕ್ ಬಟ್ಟೆ ಕೊಟ್ಟೆ, ತಿನ್ನೋದಕ್ ಅನ್ನ ಕೊಟ್ಟೆ, ಕೆಲ್ಸನೂ ಕೊಟ್ಟೆ. ನೀನ್ ನನಗೇನ್ ಕೊಟ್ಟೆ? ಎಂಟಿ ಬಟ್ಟೆ ಒಗ್ಯದ ರಾಸ್ಕಲ್. ನೀವ್ ಕೃಷ್ಣನ್ಗೆ ಏನಾದ್ರು ಅಂದ್ರೆ ನಾನ್ ನನ್ ತವ್ರ ಮನೆಗೆ ಹೊರಟೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕೃಷ್ಣನ್ಗೆ ಏನು ಅನ್ನಲ್ಲಮ್ಮ, ಬಹಳ ದೊಡ್ಡ ಮನುಷ್ಯ ಅವನು. ಬಟ್ಟೆ ಒಗಿಬೇಕಲ್ಲ ಇದನ್ನೆಲ್ಲ. ಬರೀಲೇ ಇದಿಷ್ಟೇ ಅಲ್ಲ, ಈ ಬೆಡ್ಶೀಟ್ ಒಗಿತೀನಿ, ಇದನ್ನೂ ಒಗಿತೀನಿ, ಈ ದಿಂಬು ಒಗಿತೀನಿ, ಈ ಕರ್ಟನ್ನು ಒಗಿತೀನಿ, ನಿನ್ ಸೀರೆನೂ ಒಗಿತೀನಿ, ನಿನ್ನೂ ಹಾಗಲ್ಲ ರೀ. ನೋಡಿ, ಅವನ್ ಹತ್ರ ತಿಳ್ಕೊಳ್ಳೋ ವಿಷಯ ಇನ್ನು ಬೇಕಾದಷ್ಟಿದೆ. ಕೃಷ್ಣ ಹತ್ರ ಪರಮಾತ್ಮ ತಿಳ್ಕೊಳ್ಳೋ ವಿಷಯ ಬಹಳಷ್ಟಿದೆ. ಹೌದೌದು ಹೌದು ಹೌದು ಹೌದು. ಕೃಷ್ಣ ನನ್ನ ಮಗನೇ, ಬಾ ನಿನಗೆ ಮಾಡ್ತೀನಿ. ಭಾವ, ಅಕ್ಕ ಅಕ್ಕ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತು ಭಾವನ್ ಬರ್ತಡೇ ಅಲ್ವಾ, ಅದಕ್ಕೆ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅಯ್ಯಯ್ಯೋ, ಅವ್ರ ಬರ್ತಡೇ ಅಲ್ವಾ, ನಾನ್ ಮರ್ತೇ ಬಿಟ್ಟಿದ್ದೆ. ಇದೇನಕ್ಕ ನೀನು ಭಾವನ್ ಬರ್ತಡೇನೇ ಮರ್ತ್ಬಿಟ್ಯಾ? ಅವರು ಇವತ್ತು ನನ್ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು, ಅದ್ರಲ್ಲಿ ಎಲ್ಲಾ ಮರ್ತು ಬಿಟ್ಟೆ. ಸರಿ, ಭಾವ ಎಲ್ಲಿ? ಅವರು ಮಾಡಿ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಅಕ್ಕ, ನೀನ್ ಇಲ್ಲಿದ್ಯಾ? ಭಾವ ಮಾಡಿ ಮೇಲೆ ಯಾರ ಹತ್ರ ಪ್ರೀತಿ ತೋರಿಸ್ತಾರೆ ಅಂತ ನಂಗೆ ಅರ್ಥವಾಗ್ಲಿಲ್ಲ. ಬಾ ತೋರಿಸ್ತೀನಿ, ನಡಿ. ಏನಿದಿ ಗ್ರಹಚಾರವೋ ಕೃಷ್ಣ ನನ್ನ ಮಗನೇ, ಬಟ್ಟೆ ಒಗೆಯುವ ಕರ್ಮ. ಹ್ಯಾಪಿ ಬರ್ತ್ಡೇ ಭಾವ. ಹುಟ್ಟು ಹಬ್ಬದ ಶುಭಾಶಯ ಸರ್. ಗೌರಿ ಬಾಯಲ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾಡಿ ಮೇಲೆ ಬಟ್ಟೆ ಹೋಗಿತ್ತಿದ್ರೆ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ರೀ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ಕಳಿಸು ಕಳಿಸು. ಅಲ್ಲ ರೀ, ಅವ್ರ ಅಷ್ಟೊಂದು ವಿಶ್ವಾಸದಿಂದ ನಿಮಗೆ ಅಂತ ಹೂವಿನ ಬಗ್ಗೆ ತಂದಿದ್ದಾರೆ, ನೋಡ್ಬಿಟ್ಟು ಸುಮ್ನೆ ಇದ್ದೀರಲ್ಲ, ತಗೊಳ್ಳಿ. ನಾನು ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಪರವಾಗಿಲ್ಲ, ತಗೊಳ್ರಿ. ಭಾವ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವಿಷಯ ಗೊತ್ತಾ? ಏನು? ಬಟ್ಟೆ ಒಗೆಯೋದು ಪ್ರೇಮದ ಸಂಕೇತ, ಪಾತ್ರೆ ತೊಳೆಯೋದು ಪ್ರೀತಿಯ ನಿದರ್ಶನ. ಭಾವ, ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿ ಹತ್ರ ಹೇಳ್ಬೇಡ. ಅವಳು ಪದ್ಯ ಕೇಳೋಕ್ಕಾಗದೆ ನಾನು ಈಗಾಗಲೇ ಸಾಯ್ತಾ ಇದ್ದೀನಿ. ಇನ್ನು ಈ ವಿಷಯ ಗೊತ್ತಾದ್ರೆ ಬಟ್ಟೆ ಒಗಿತಿರೋ ಇಲ್ವೋ ಅಂತ ನನ್ನನ್ನೇ ಬಟ್ಟೆ ತರ ಎತ್ತಿ ಎತ್ತಿ ಒಗೆದ್ಬಿಡ್ತಾಳ ಅಷ್ಟೇ. ಸರಿ ಸರಿ ಸೀತಾಪತಿಗಳೇ, ಸರ್ ಈ ವಿಚಾರವನ್ನ ತಾವು ಬೇರೆ ಯಾರ ಹತ್ರನೂ ಹೇಳ್ಬಾರ್ದು. ಚಿಚೆ ಇಲ್ಲ ಸರ್. ಅದ್ ಸರಿ ರೀ, ಈ ಬರ್ತ್ಡೇಗೆ ನಾನು ಒಬ್ಬರನ್ನು ಕರ್ಸಿಲ್ವಲ್ಲ, ನೀವ್ ಯಾಕೆ ಬಲವಂತವಾಗಿ ಸ್ಪೆಷಲ್ ಆಗಿ ಬಂದಿದ್ದೀರಿ? ಸ್ಪೆಷಲ್ ಕಾಕ ಹೊಡೆಯೋದಕ್ಕ? ಚೇಚೆ, ಆ ದುರುದ್ದೇಶದಿಂದ ಬರ್ಲಿಲ್ಲ ಸರ್. ಪ್ರಸಾದ್ ಅವರು ಬಹಳ ಬಲವಂತ ಮಾಡಿ ಕರೆದ್ರು, ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೋ ಅಂತ ಬಂದೆ ಸರ್. ಸರಿ ಸರ್, ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾರೆ? ಭಾವ, ಹ್ಯಾಪಿ ಬರ್ತ್ಡೇ ಭಾವ.